ಅಯ್ಯೋ ಏನಾಯ್ತಮ್ಮ ರಾಣಿ? ಅತ್ತೆ, ನಮ್ಮ ಮನೇಲಿ ರಾಣಿ ಅಂದ್ರೆ ಲೆಕ್ಕದಲ್ಲಿ ಪಕ್ಕ. ಒಂದ್ಕಿತ ಲೆಕ್ಕದ ಪುಸ್ತಕ ನೋಡ್ಬಿಟ್ರೆ ಸಾಕು, ಕ್ಷಣದಲ್ಲಿ ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಹೇಳ್ಬಿಡ್ತಾಳೆ ಅಂತೆಲ್ಲ ಹೊಗಳ್ತಿದ್ರು. ಆದ್ರೆ ಇವಾಗ ಗೊತ್ತೈತೈತೆ, ಆ ಲೆಕ್ಕನೇ ಬ್ಯಾರೆ ಈ ಲೆಕ್ಕನೇ ಬ್ಯಾರೆ ಅಂತವ. ಅತ್ತೆ, ಎಷ್ಟೇ ಮಾಡಿದ್ರು ತಲೆಗೆ ಹೋಯ್ತಿಲ್ಲ. ಏನ್ ಮಾಡೋದು? ಪಾಪುನ್ ಕರೀಲಾ? ಇಲ್ಲಾಂದ್ರೆ ನಮ್ಮ ಪಕ್ಕದೂರಲ್ಲಿ ಒಬ್ರು ಟೀಚರ್ ಇದ್ದಾರೆ, ಅವ್ರ ಹತ್ರ ಹೇಳಿಸ್ಕೋತೀಯಾ? ಅಯ್ಯೋ ಬ್ಯಾಡ ಅತ್ತೆ, ಹಂಗಿದ್ರೆ ನಮ್ಮ ಅತ್ಗೆನೇ ಹೇಳ್ಕೊಡ್ತಾಳೆ. ನಮ್ ರತ್ನಕ್ಕನು ಅವಳಲ್ಲ. ನಾನೇ ಕಲ್ತ್ಕೋಬೇಕು ಅಂತ ನೋಡ್ತಿದ್ದೆ. ಇರಿ, ಯಾವುದಕ್ಕೂ ಇನ್ನೊಂದೆರಡು ಕಿತ್ತ ನೋಡ್ತೀನಿ, ಗೊತ್ತಾಗ್ತಿರ್ಬೋದು. ಯವ್ವಾ, ಇದ್ಯಾವುದೋ ಶ್ರೇಡಿ ಅಂತೆ, ನನಗೆ ಒಳ್ಳೆ ಕೇಡಿ ಥರ ಕಾಣಿಸ್ತದೆ. ಇದೇನಿದು? ಲ ಸಾ ಮ ಅಂತೆ, ಮತ್ತೆ ಮಾಸ ಅಂತೆ. ಯಪ್ಪ, ತಲೆ ಕೆಟ್ಟೋಯ್ತೈತೆ. ರಾಣಿ, ನೀನು 9ನೇ ಕ್ಲಾಸ್ನಲ್ಲಿ ಇದೆಲ್ಲ ಓದಿದ್ಯಾ, ಅದ್ರದ್ದು ಮುಂದುವರೆದ ಭಾಗ ಅಷ್ಟೇ. ಮನಸ್ಸಿಟ್ಟು ಓದು, ಎಲ್ಲ ಅರ್ಥ ಆಗತ್ತೆ. ಹೌದು ಅತ್ತೆ, ನೋಡಿದಾಗ ಎಲ್ಲೋ ನೋಡಿದ್ದೀನಿ ಅಂತ ಪುನರ್ಜನ್ಮದ ಥರ ಅನ್ನಿಸ್ತದೆ. ಆದರೆ ಗಮನ ಕೊಟ್ಟಾಗ ಗೊತ್ತೈತೈತೆ. ಹೈಕ್ಲೆಲ್ಲ ಮತ್ತೆ ಎಕ್ಸಾಮ್ ಕಟ್ಟಿ ಪಾಸ್ ಆಯ್ತಾರಲ್ಲ, ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಓದು. ಅಯ್ಯೋ, ಏನಮ್ಮ ಇದು? ಒಂದು ನಿಮಿಷ ಇರು, ನೋಡ್ಕೊಂಬರ್ತೀನಿ. ರಾಣಿ, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಮೋಂಬತ್ತಿನೂ ಸಿಗ್ತಿಲ್ಲ, ಎಮರ್ಜೆನ್ಸಿ ಲೈಟು ಸಿಗ್ತಿಲ್ಲ. ಏನಾದರೂ ವ್ಯವಸ್ಥೆ ಮಾಡ್ತೀನಿ, ನೀ ಇಲ್ಲೇ ಇರು. ಅವ ಮಕ್ಕಳವ, ಇನ್ನು 2 ದಿನದಲ್ಲೇ ಪರೀಕ್ಷೆ ಐತೆ. ಏನು ಮಾಡಬೇಕು, ಹೆಂಗೆ ಓದಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಒಂಥರ ಭಯ ಐತೈತೆ. ನನ್ನ ಗಂಡನ ಪಟ್ಟ ಉಳಿಸ್ಕೋಬೇಕು ಅಂದರೆ ನಾನು ಸಂದಾಗ ಓದಿ ಪರೀಕ್ಷೆ ಪಾಸ್ ಆಗಲೇಬೇಕು. ಅವ ಮಕ್ಕಳವ, ಹೆಂಗಾರ ಮಾಡಿ ಒಂದು ಸಣ್ಣ ಬೆಳಕು ಬರಂಗೆ ಮಾಡವ. ರಾಣಿ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಕತ್ಲಲ್ಲಿರೋದಕ್ಕೆ ನಾವು ಬಿಡೋದಿಲ್ಲ. ಸಾಕಾಗುತ್ತೆ ಇಷ್ಟು ಬೆಳಕು? ಈ ಬೆಳಕು ಸಾಕಾಗಿಲ್ಲ ಅಂದ್ರೂ ನೀವೆಲ್ಲ ನನ್ನ ಜೊತೆಗಿದ್ದೀರಲ್ಲ, ಬೇರೆ ಇನ್ನೇನು ಬೇಕು ನನಗೆ? ನೀನು ಓದ್ಕೊಮ್ಮ, ನಮಗೂ ನಿನ್ನಿಂದ ಬೇರೆ ಏನೂ ಬೇಡ, ನಾವಿಲ್ಲೇ ಇರ್ತೀವಿ. ದೊಡ್ಡೋರು ದೊಡ್ಡದಾಗಿ ಕೊಡ್ತಾರೆ ಅಂತ ಗೊತ್ತಿತ್ತು, ಆದರೆ ಎಷ್ಟು ದೊಡ್ಡದಾಗಿ ಕೊಡ್ತಾರೆ ಅನ್ನೋದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ. ತಪ್ಪದ ಆಸೆಗೆ ಬಿದ್ದು ತಿಪ್ಪೆ ಪಾಲಾಗಬೇಡ. ಹೇಳಿದ ಕೆಲಸ ಆಗಬೇಕು ಅಷ್ಟೇ. ದಣಿ, ದುಡ್ಡು ಸಿಗ್ತದೆ, ನನ್ನ ಮಗಳು ಒಳ್ಳೆ ಕಡೆ ಸೇರ್ತಾಳೆ ಅನ್ನೋ ಆಗಿದ್ರೆ ನೀವೇನು ಹೇಳೋದೇ ಬೇಡ. ನೀವು ಕಾಲ ತೋರಿಸಿದ್ನ ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ. ಅಪ್ಪ ತಂದೆ, ತಲೆ ಮ್ಯಾಗ ಮಡಿಕೊಂಡು ಮಾಡಿದ್ರೆ ಮಾತ್ರ ಸಾಕು, ತಲೆ ಹೋಗೋ ಅಂಥ ಕೆಲಸ ಮಾತ್ರ ಮಾಡಬೇಡಪ್ಪ. ಎಲ್ಲರ ಉಂಟಾ? ನನ್ನ ಮಗಳಿಗೆ ಈಗಾಗಲೇ ಎಲ್ಲ ಹೇಳಿ ಮಡಗಿವ್ನಿ. ಆ ಸೀನಿಂಗೆ ನಾಳೆಗೆ ಮದುವೆ ಅನ್ನೋದೇ ಗೊತ್ತಿಲ್ಲ. ಗೊತ್ತಾದರೆ ಪುಕ್ಕಲ್ ಬಡ್ಡಿ ಮಗಂದು ಊರ್ಗಿರ್ ಬಿಟ್ಟವನು ಅಂತ ಹೇಳ್ದೆ ಹಂಗೆ ಮುಚ್ಚಿಟ್ಟಿವ್ನಿ. ಇಲ್ಲ ಇಲ್ಲ, ಸೀನಾ ಹಾಗೆಲ್ಲ ಹೆದರ್ಕೊಂಡು ಊರು ಬಿಡೋನಲ್ಲ. ಅವನು ಶಿವು ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾನೆ ಇದ್ದಾನೆ. ಯಾವತ್ತು ಶಿವು ಅವನ ಮೇಲೆ ಕೈ ಮಾಡಿದ್ನೋ ಅವತ್ತೇ ಅವನ ಮನಸ್ಸಿನಲ್ಲಿ ಹಠ ಮೂಡಿದೆ. ನನ್ನವ್ರು ಬಂದರೆ ಮುಳುಗಬಾ, ಅನ್ನೀರು ಬಂದರೆ ತೇಲ್ಬಾ ಅನ್ನೋ ಥರ ಆಗಬಾರ್ದು ಕೆಲಸ. ಧ್ವನಿ ಎಲ್ಲ ನಾನೇ ನೋಡ್ಕೊತೀನಿ, ಆದರೆ ಭಯ ಆ ಶಿವಂದಷ್ಟೇ. ಅದಕ್ಕೂ ನಮ್ಮ ದನಗಳು ತಯಾರು ಮಾಡಿ ಮಡಗವ್ರೆ.
ಬರೀ ದುಡ್ಡು ಕಾಸು ಮಾತ್ರ ಅಲ್ಲ, 100 ಆನೆ ಬಲ ಇರೋ ಜನನ ನಿನ್ನ ಜೊತೆ ಕಳಿಸ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಬರೀ ಆ ಶಿವು ಮಾತ್ರ ಅಲ್ಲ, ನಾಳೆ ಆ ಪಿಂಕಿ ಸೀನಿನ ಮದುವೆ ನಿಲ್ಸೋಕ್ಕೆ ಯಾವನೇ ಬಂದರೂ ಬಡ್ದು ಸಾಯಿಸ್ಬಿಡ್ತಾರೆ. ಆದರೆ ನಮ್ಮ ದಣಗಳ ಹೆಸರು ಮಾತ್ರ ಹೊರಗೆ ಬರೋಕ್ಕಿಲ್ಲ. ಬಂದರೆ ನಾಲ್ಗೆ ಕಿತ್ತಾಕ್ದಂಗೆ. ದಣಿ, ಇದು ಬರೀ ನಾಲ್ಗೆ ಅಲ್ಲ, ನಿಮ್ಮ ಕಾಲಿನ ಚಪ್ಪಲಿ ಅನ್ಕೊಳ್ಳಿ. ಮುಳ್ಳು ನಿಮ್ಮ ಪಾದಕ್ಕೆ ಚುಚ್ಚಕ್ಕೆ ಬಂದರೆ ಆ ಚಪ್ಪಲಿ ಹೆಂಗೆ ತನಗೆ ಚುಚ್ಚಿಸ್ಕತ್ತದೋ, ನಾನು ಹಂಗೆಯ. ಪದವಿ ಬಂತು ಪಟೇಲ ಅಂದರೆ ಚಪ್ಲಿನೇ ಛತ್ರಿ ಥರ ತಲೆ ಮೇಲೆ ಇಟ್ಕೊಂಡಂತೆ. ನಿಮ್ಗೆ ಯಾಕೋ ನನ್ನ ಮೇಲೆ ಇನ್ನೂ ನಂಬಿಕೆನೇ ಬರ್ತಾ ಇಲ್ಲ ಅನಿಸ್ತದೆ. ಆ ಸೀನಂಗೂ ಪಿಂಕಿಗೂ ಮದುವೆ ಮಾಡಿ ಮುಗಿಸಿ ಬಂದು ನಿಮ್ಮ ಮುಂದೆ ನಿಂತ್ಕೊತೀನಿ. ಅಲ್ಲಿ ಗಂಟ ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನಿನ್ನು ಬರ್ತೀನಿ ತಣ್ಣಿ, ಬರ್ತೀನಿ. ದಣಿ, ಆದರೂ ನೀವು ಯಾಕೆ ಈ ಮುನ್ಸನ್ನ ನಂಬ್ತಾನೆ ಇಲ್ವಲ್ಲ? ಪಣ ಕಟ್ಟೋನ್ ಜೊತೆ ಹೆಣ್ಗಾಡ್ಬೋದು ಕಣೋ ಛತ್ರಿ, ಆದರೆ ಹಣ ಕೊಡೋನ್ ಜೊತೆ ಹೆಣ್ಗಾಡೋದು ಕಷ್ಟ. ನಮ್ಮ ಕೆಲಸ ಆಗೋವರೆಗೂ ಇವನನ್ನ ನಂಬಲ್ಲ. ಆದರೆ ನನಗೆ ಗ್ಯಾರಂಟಿ ಐತೆ ದಣಿ, ನಾಳೆಗೆ ಪಿಂಕಿಗೂ ಸೀನಿಗೂ ಮದುವೆ ಆಗೇ ಆಯ್ತದೆ. ಅಷ್ಟೇ ಅಲ್ಲ, ಸೀನಿನ ಮದುವೆ ಆದಮೇಲೆ ರಶ್ಮಿ ಜೀವನ ಹಾಳಾಗುತ್ತೆ, ಅಲ್ಲಿ ರತ್ನನ ಜೀವನ ನಾಶವಾಗುತ್ತೆ. ಎಲ್ಲದರ ಮಧ್ಯೆ ಆ ಶಿವು ಹರಕೆ ಬೇರೆ ತೀರಿಸ್ತೀನಿ ಅಂತಿದ್ದಾನೆ. ಅದಕ್ಕೂ ಕಲ್ಲು ಹಾಕಬೇಕಲ್ಲೋ ಛತ್ರಿ. ಬರೀ ಕಲ್ಲು ಯಾಕೆ ದಣಿ, ಭಾರಿ ಗಾತ್ರದ ಕಲ್ಲು ಹಾಕವ. ಒಟ್ನಾಗೆ ನೀವು ಆ ಶಿವು ಮನೆ ಮ್ಯಾಗ ಬೀಸೋ ಚಾಟಿ ಏಟು ಅವ್ರೆಲ್ಲರೂ ಮೈ ಮ್ಯಾಗ ಬಿದ್ದು ಗರಗರ 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 ಅಂತ ಸುತ್ತಿ ಬಿದ್ದೋಗ್ಬಿಡ್ಬೇಕು ಅಷ್ಟೇಯ. ಆಹಾ ಆಹಾ, ಎಂಥ ಭವಿಷ್ಯದ ನುಡಿ ನುಡಿತಿದೆಯೋ ಛತ್ರಿ, ಶಭಾಷ್. ಸತ್ತೋದೆ ಅನ್ಕೊಂಡೆ. ರತ್ನ, ಏನಾಗಿಲ್ಲ ರತ್ನ, ನೋಡು ನಾನು ಇಲ್ಲೇ ಇದ್ದೀನಿ. ಎಷ್ಟು ಕಿಲ ಎದಗೋತಾರ, ಎದ್ರಿಕೋಬೇಡ ರತ್ನಿ. ಹೆಂಗ್ ಬಿದ್ರಿ ಮೇಡಮ್? ಯಾರೋ ಹಿಂದಿಂದ ಬಂದು ದೂಡ್ದಂಗಾಯ್ತು ಸರ್. ರತ್ನ, ಜೀವನ ನೋಡ್ತಿದ್ದೆ ರತ್ನ. ನಾನು ಬಟ್ಟೆ ಚೇಂಜ್ ಮಾಡ್ಕೊಬಾರು ಮಾಡ್ತು ಹೋಗಿದ್ದೆ. ಇಲ್ಲಿ ನನ್ಬಿಟ್ರೆ ಬೇರೆ ಯಾರು ಇಲ್ಲ. ಇನ್ನು ಯಾರು ತಳಕ್ ಬರ್ತಾರೆ? ಏಯ್, ಹಿಂಗೆಲ್ಲ ನೋಡ್ಕೊಳ್ಳೋದು? ಸರ್, ಕೋಪ ಮಾಡ್ಕೊಳಕ್ ಹೋಗ್ಬೇಡಿ. ಇಲ್ಲ ಯಾರು ಅಂತವ್ರಿಲ್ಲ. ಬೇಕಿದ್ರೆ CC ಕ್ಯಾಮ್ರಾ ತೆಗ್ಸಿ ನೋಡ್ತೀವಿ.